ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಾಲಿನಿ ಪಲ್ಲವಿ ಕನ್ನಡ ವ್ಲಾಗ್ಸ್. ನನ್ನ ಮಗಳಿಗೆ ಇವತ್ತು ಫಸ್ಟ್ ಡೇ ಕಾಲೇಜ್ ಶುರುವಾಗ್ತಾ ಇದೆ. ಅದಕ್ಕೋಸ್ಕರ ಅವಳು ರೆಡಿ ಆಗ್ತಾ ಇದ್ದಾಳೆ. ಸ್ನಾನ ಎಲ್ಲ ಮಾಡಿ ತಲೆಯೆಲ್ಲ ಬಾಚ್ಕೋತಾ ಇದ್ದಾಳೆ. ನಾನು ತಿಂಡಿಗೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ಕೆಲಸ ಮಾಡ್ಕೊಂಡಿದ್ದೀನಿ. ಪುಳಿಯೋಗರೆ ಮಾಡೋಣ ಅಂದ್ಕೊಂಡು ಇಲ್ಲಿ ಅವಳು ಫ್ರಂಟ್ ಡಿಸೈನ್ನ ಅಂದರೆ ಸುಮ್ಮನೆ ಅವಳಿಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೋತಾಳೆ. ತಲೆ ಮಾತ್ರ ನಾನೇ ಬಾಚಬೇಕು, ಅವಳು ಬಾಚ್ಕೊಳ್ಳೋದಿಲ್ಲ. ಮೊದಲಿಂದನೂ ಅಷ್ಟೇ, ತಲೆ ಮಾತ್ರ ನಾನೇ ಬಾಚಬೇಕು. ಮನೇಲಿ ಯಾರೇ ಇದ್ದರೂ ಅವ್ರ ಕೈಲೂ ಬಾಚಿಸ್ಕೊಳ್ಳಲ್ಲ. ಅವಳಿಗೆ ಬರುತ್ತೋ ಬರಲ್ವೋ ಅವಳೇ ಬೇಕಾದ್ರೆ ಬಾಚ್ಕೋತಾಳೆ ಯಾವಾಗಲಾದ್ರೂ ನಾನಿಲ್ಲ ಅಂದರೆ. ಮತ್ತು ಬೇರೆಯವ್ರ ಕೈಲಿ ಮಾತ್ರ ತಲೆ ಬಾಚಿಸ್ಕೊಳ್ಳಲ್ಲ, ಅದೇನೋ ಗೊತ್ತಿಲ್ಲ ನನಗೆ. ನೀವೆಲ್ಲ ಅನ್ಕೋತಾ ಇರ್ಬೋದು, ಕಾಲೇಜು ಅಂತ ಹೇಳ್ತಾ ಇದ್ದೀರಾ, ಸ್ಕೂಲ್ ಡ್ರೆಸ್ ಹಾಕ್ಕೊಂಡಿದ್ದಾರೆ ಅಂತ. ಆ್ಯಕ್ಚುಲಿ ಅವ್ರ ಕಾಲೇಜಲ್ಲಿ ಇದೇ ಥರನೇ ಡ್ರೆಸ್ ಕೋಡ್ ಇರೋದು, ಹಾಗಾಗಿ ಇದನ್ನೇ ಹಾಕ್ಕೋಬೇಕು. ಇದು ಸೇಮ್ ಸ್ಕೂಲ್ ಡ್ರೆಸ್ ಥರನೇ ಇರುತ್ತೆ. ಟೈಮ್ ಟೇಬಲ್ ಪ್ರಕಾರ ಬುಕ್ಸ್ನೆಲ್ಲ ಜೋಡಿಸಿಟ್ಕೊಂಡು ಅವಳಂತೂ ರೆಡಿಯಾಗಿ ಕೂತಿದ್ದಾಳೆ. ನಾನು ಕೂಡ ತಿಂಡಿಗೆ ಪುಳಿಯೋಗರೆ ಮಾಡೋಣ ಅಂತೇಳಿ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಎದ್ದಿರೋದು ಸ್ವಲ್ಪ ಲೇಟ್ ಆಯಿತು. ಅದರಲ್ಲಿ ನಮ್ಮ ಮನೆಯವ್ರು ಬೇರೆ ಇವತ್ತು ನಾನು ಕರ್ಕೊಂಡೋಗಿ ಬಿಡೋಕ್ಕಾಗಲ್ಲ ಕಾಲೇಜ್ ಹತ್ರ, ನೀನೇ ಕರ್ಕೊಂಡೋಗಿ ಬಿಟ್ಬಿಡಮ್ಮ ಅಂತ ಹೇಳಿದ್ರು. ಯಾಕಂದರೆ ನಮ್ಮದು ಒಂದು ಮನೆ ಖಾಲಿಯಾಗಿತ್ತು, ಅದರದ್ದು ಪೇಂಟ್ ಹೊಡೆಯೋರು ಇವತ್ತು ಬರ್ತೀವಿ ಅಂತ ಹೇಳಿದರು. ಅವ್ರು ಬೆಳಗ್ಗೆನೇ ಬಂದಿದ್ದರು. ಅವ್ರ ಜೊತೆ ಮಾತಾಡಿದ್ದಿದೆ, ನೀನೇ ಕರ್ಕೊಂಡೋಗಿ ಬಿಟ್ಬಿಡು ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವತ್ತು ನಾನು ಹೋಗ್ತಾ ಇದ್ದೀನಿ ಕಾಲೇಜ್ ಹತ್ರ ಬಿಡೋದಕ್ಕೆ ಅಂಥೇಳಿ. ಈಗ ಕಾಲೇಜ್ ಹತ್ರನೂ ಬಂದ್ವಿ. ಮಕ್ಳು ಯಾರೋ ಕಾಣಿಸ್ತಿರಲಿಲ್ಲ. ಇದೇನು ಟೈಮ್ ಆಗೋಗಿದೆಯಾ ಅಂದ್ಕೊಂಡಿದ್ವಿ, ಆದರೆ ಟೈಮ್ ಆಗಿರಲಿಲ್ಲ. ಕರೆಕ್ಟ್ ಟೈಮಿಗೆ ಬಂದಿದ್ವಿ. ಪಲ್ಲವಿ ಹೋಗ್ತಾ ಇದ್ದಾಳೆ ಈಗ ಒಳಗಡೆ. ಮಗಳನ್ನ ಕಾಲೇಜ್ ಹತ್ರ ಬಿಟ್ಟು ಈಗ ಮನೆಗೆ ಬಂದೆ. ಇನ್ನು ಇವಾಗ ಮನೆ ಕೆಲಸ ಎಲ್ಲ ಮಾಡ್ಕೋಬೇಕು, ಪೂಜೆ ಎಲ್ಲ ಮಾಡಬೇಕು. ಮಗನಿಗೆ ಸ್ಕೂಲಿಲ್ಲ, ಇನ್ನೂ ಮಲಗಿದ್ದಾನೆ. ನಾನು ಮನೆ ಕೆಲಸ ಎಲ್ಲ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿ ಇವಾಗ ನಾಳೆ ಒಂದು ಮದುವೆ ಇದೆ. ಅದಕ್ಕೋಸ್ಕರ ಸೀರೆ ಎಲ್ಲ ಐರನ್ ಮಾಡಿ ಪ್ಲೀಟ್ಸ್ ಎಲ್ಲ ಮಾಡಿಟ್ಕೊಳ್ಳೋಣ ಅಂಥೇಳಿ ಇವಾಗ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ನಿಮಗೂ ಕೂಡ ತೋರಿಸೋಣ ಅಂತ ವಿಡಿಯೋ ಮಾಡಿಕೊಂಡೆ. ನಾನೀಗ ಫಸ್ಟು ಬಾರ್ಡ್ರ್ ಇರುತ್ತಲ್ಲ, ಬಾರ್ಡರ್ನ ಮಡಚಿ ಐರನ್ ಮಾಡಿಕೊಂಡೆ. ಈಗ ಫೋಲ್ಡಿಂಗ್ ಮಾಡಿ ಸೀರೆನ ಈ ಥರ ಫೋಲ್ಡಿಂಗ್ ಮಾಡಿ ನಾವು ಐರನ್ ಮಾಡ್ಕೋಬೇಕು. ಆವಾಗ ನಾವು ಐರನ್ ಮಾಡಿರೋ ಮಾರ್ಕ್ ಇರುತ್ತಲ್ವ, ಫುಲ್ ಎಲ್ಲ ತೆಗೆದ್ಮೇಲೆ ಐರನ್ ಮಾಡಿರೋ ಮಾರ್ಕ್ ಒಂದು ಬಿಟ್ಟು ಒಂದು ಇಟ್ಕೊತಾ ಹೋದರೆ ನಮಗೆ ಪ್ಲೀಟ್ಸು ಚೆನ್ನಾಗಿ ಬರುತ್ತೆ, ಮತ್ತು ಚಿಕ್ಕದಾಗೂ ಬರುತ್ತೆ. ನೋಡಿ, ನಾನು ಫುಲ್ಲು ಚಿಕ್ಕದಾಗಿ ಈ ಥರ ಫುಲ್ಲು ಐರನ್ ಮಾಡ್ಕೊತೀನಿ. ಫಂಕ್ಷನ್ಗೆ ಎಲ್ಲಾದರೂ ಹೋಗಬೇಕು ಅಂದಾಗ ನಾವು ಹಿಂದಿನ ದಿವಸನೇ ಈ ಥರ ಎಲ್ಲ ನಾವು ಐರನ್ ಎಲ್ಲ ಮಾಡಿ ಪ್ಲೀಟ್ಸ್ ಎಲ್ಲ ಮಾಡಿ ಇಟ್ಕೊಂಡ್ರೆ ಫಂಕ್ಷನ್ ದಿವಸ ನಾವು ಒಂದು 5 ನಿಮಿಷ 10 ನಿಮಿಷದಲ್ಲಿ ಎಲ್ಲ ಸೀರೆನೇ ಉಟ್ಟು ರೆಡಿ ಆಗಿಬಿಡ್ಬೋದು. ರೇಷ್ಮೆ ಸೀರೆ ಬೇರೆ ಕ್ಲೀನಾಗಿ ಉಟ್ಕೊಳ್ಳೋಕ್ಕಾಗಲ್ಲ, ಮತ್ತು ಅದು ನೆರಿಗೆ ಇಟ್ಕೊಳ್ಳೋಕೆ ಒಬ್ಬರು ಬೇಕು, ಆ ಥರ ಆಗುತ್ತೆ. ಈಗಾದರೆ ನಾವು ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ವಿತಿನ್ 5 to 10 ಮಿನಿಟ್ಸಲ್ಲಿ ನಾವು ಸೀರೆ ಉಟ್ಕೊಂಡ್ಬಿಡ್ಬೋದು. ನೋಡಿ, ಐರನ್ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ, ಈಗ ಒಂದು ಮಾರ್ಕ್ ಬಿಟ್ಟು ಒಂದು ಮಾರ್ಕಾಗಿ ಈ ಥರ ಜೋಡಿಸ್ಕೊತಾ ಹೋದರೆ ಈಗ ಪ್ಲೀಟ್ಸ್ ಎಲ್ಲ ಕ್ಲೀನಾಗಿ ಪರ್ಫೆಕ್ಟಾಗಿ ಬರುತ್ತೆ. ಎಲ್ಲ ಪ್ಲೀಟ್ಸು ಕೂಡ ಒಂದೇ ಸಮನಾಗಿ ಇರುತ್ತೆ. ಮತ್ತು 8ರಿಂದ 10 ಪ್ಲೀಟ್ಸು ಆರಾಮಾಗಿ ಮಾಡ್ಕೋಬೋದು. ಮದುವೆಗಳಿಗೆಲ್ಲ ಹೋದಾಗ ಒಂದು ದಿವಸ ಅಂದರೆ ಹಿಂದಿನ ದಿವಸನೇ ಹೋಗಿ ಸ್ಟೇ ಮಾಡೋ ಅಂಥದ್ದು ಇರುತ್ತೆ. ಹತ್ರದ ರಿಲೇಷನ್ ಆದರೆ 2-3 ದಿವಸ ಉಳ್ಕೊಳ್ಳೋ ಅಂಥದ್ದು ಇರುತ್ತೆ. ಆವಾಗ ನಾವು ಈ ಥರ ಸೀರೆಗಳನ್ನ ಪಿನ್ನೆಲ್ಲ ಮಾಡಿ ಇಟ್ಕೊಂಡು ಹೋದರೆ ಮದುವೆ ಮನೆಯಲ್ಲಿ ಬೇಗ ರೆಡಿನೂ ಆಗ್ಬೋದು. ಈಗ ನಾನು ಎಲ್ಲದು ಪ್ಲೀಟ್ಸ್ ಇಟ್ಕೊಂಡಿದ್ದಾಯಿತು. ನಾನಿಲ್ಲಿ 10 ಪ್ಲೀಟ್ಸ್ ಬರೋ ಹಾಗೆ ಇಟ್ಕೊಂಡಿದ್ದೀನಿ. ಇದನ್ನು ಮತ್ತೆ ಕ್ಲೀನಾಗಿ ಜೋಡಿಸ್ಕೊಂಡು ಕ್ಲೀನಾಗಿ ಐರನ್ ಮಾಡಿಕೊಂಡು ಪಿನ್ಗಳನ್ನ ಹಾಕ್ಕೋಬೇಕು. ಲಾಸ್ಟ್ ಅಂದರೆ ಸೆರಗು ತುದಿಗೆ ಒಂದು ಪಿನ್ನು, ಮಧ್ಯದಲ್ಲಿ ಒಂದು ಪಿನ್ ಹಾಕಿದ್ದೀನಿ. ಮತ್ತು ಫೈನಲಾಗಿ ನಮ್ಮದು ಶೋಲ್ಡರ್ ಮೇಲೆ ಬರುತ್ತಲ್ಲ ಪಲ್ಲು, ಅಲ್ಲಿ ಒಂದು ಪಿನ್ ಹಾಕಿದ್ದೀನಿ. ಈಗ ಎಲ್ಲದನ್ನು ಸಮವಾಗಿ ಇಟ್ಕೊಂಡು ಕ್ಲೀನಾಗಿ ಐರನ್ ಮಾಡಿ ಇಟ್ಕೋಬೇಕು. ನೋಡಿ, ಈಗ ಸೆರಗು ಫುಲ್ಲು ರೆಡಿಯಾಗಿದೆ. ಈಗ ಫ್ರಂಟ್ ಪಾರ್ಟ್ ಅದೇ ನಮಗೆ ಎಷ್ಟು ಸೈಜ್ ಅಗಲ ಬೇಕು ಅಂತ ನೋಡಿಕೊಂಡು ಈ ಥರ ಅದನ್ನು ಕೂಡ ನೀಟಾಗಿ ಜೋಡಿಸ್ಕೊಂಡು ಪ್ಲೀಟ್ಸಿಗೆ ಗ್ಯಾಪ್ ಎಷ್ಟು ಬೇಕು ಅಂತ ನೋಡಿಕೊಂಡು ಈ ಥರ ಐರನ್ ಮಾಡ್ಕೋಬೇಕು. ಇಲ್ಲಿಗೆ ಅರ್ಧ ಕೆಲಸ ಮುಗೀತು. ಈಗ ನಾವು ಒಳಗಡೆ ಸಿಗಿಸ್ಕೊಳ್ಳೋ ಲೇಯರ್ ಇರುತ್ತಲ್ಲ, ಅದು ಮೆಜರ್ಮೆಂಟ್ ನೋಡಿಕೊಂಡು ನಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಂದ ನೋಡಿಕೊಂಡು ನಾವು ಈಗ ನೆರಿಗೆ ಪ್ಲೀಟ್ಸು ಮಾಡಬೇಕು. ಫಸ್ಟು ನೆರಿಗೆ ದೊಡ್ಡ ತೊಗೊಂಡು ಮತ್ತು ನೆಕ್ಸ್ಟ್ ನೆರಿಗೆಗಳನ್ನೆಲ್ಲ ಸ್ವಲ್ಪ ಚಿಕ್ಕದು ಮಾಡ್ತಾ ಬಂದರೆ ನಮಗೆ 8ರಿಂದ 10 ನೆರಿಗೆಗಳನ್ನ ಮಾಡ್ಕೋಬೋದು. ನಾನಿಲ್ಲಿ ಒಂದು ನೆರಿಗೆಯಿಂದ ಇನ್ನೊಂದು ನೆರಿಗೆಗೆ ಅರ್ಧ ಇಂಚು ಗ್ಯಾಪ್ ಇರೋ ಹಾಗೆ ಜೋಡಿಸ್ಕೊಂಡು ಪಿನ್ ಹಾಕ್ಕೊಂಡಿದ್ದೀನಿ. ಮೇಲೆ ಒಂದು ಪಿನ್ ಹಾಕಿದ್ದೀನಿ, ಮಧ್ಯದಲ್ಲಿ ಒಂದು ಪಿನ್ ಹಾಕಿದ್ದೀನಿ, ಮತ್ತು ಲಾಸ್ಟಲ್ಲಿ ಒಂದು ಪಿನ್ ಹಾಕಿದ್ದೀನಿ. ಈಗ ನಾವು ಪಿನ್ ಹಾಕಿದ್ದೀವಲ್ಲ, ಅದನ್ನೆಲ್ಲ ನೀಟಾಗಿ ಸೆಟ್ ಮಾಡಿಕೊಂಡು ಐರನ್ ಮಾಡ್ಕೊತಾ ಬರಬೇಕು ನೆರಿಗೆಗಳಿಗೆಲ್ಲ. ನಾವು ಸ್ಯಾರಿ ವೇರ್ ಮಾಡಬೇಕಾದ್ರೆ ಮಧ್ಯದಲ್ಲಿ ಹಾಕಿರೋ ಪಿನ್ನು ಮತ್ತು ಫುಲ್ ಕೊನೆಯಲ್ಲಿ ಹಾಕಿರೋ ಪಿನ್ನನ್ನು ತೆಗೆದ್ರೆ ಆಯಿತು, ಮೇಲಿರೋ ಪಿನ್ನನ್ನು ತೆಗೆಯೋ ಅವಶ್ಯಕತೆ ಇರಲ್ಲ. ಈಗ ನಾನು ಸ್ಯಾರಿನೆಲ್ಲ ಫೋಲ್ಡ್ ಮಾಡ್ತಾ ಇದ್ದೀನಿ.
ನೆರಿಗೆ ಈಗ ಮಾಡಿದ್ವಲ್ಲ ಅದರ ಮೇಲ್ಗಡೆ ಈಗ ಸ್ಟಾರ್ಟಿಂಗ್ ಸೀರೆ ಪಾರ್ಟ್ ಏನಿರುತ್ತೋ ಅದನ್ನು ಫೋಲ್ಡಿಂಗ್ ಮಾಡಿ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಈಗ ಸ್ಯಾರಿನ ಉಲ್ಟಾ ಮಾಡ್ಕೋತಾ ಇದ್ದೀನಿ. ಈಗ ಪಲ್ಲು ಪಾರ್ಟ್ ಏನಿದೆಯೋ ಎಕ್ಸ್ಟ್ರಾ ಇರೋದನ್ನು ಹಾಕ್ತಾಯಿದ್ದೀನಿ. ನೋಡಿ, ಈಗ ನಾವು ನೆರಿಗೆ ಮಾಡಿದ್ವಲ್ಲ ಅದನ್ನು ಈ ರೀತಿ ಬರೋ ಹಾಗೆ ಕ್ಲೀನಾಗಿ, ಅದು ಸುಕ್ಕಾಗ್ದಲೇ ಇರೋ ಹಾಗೆ, ಐರನ್ ಹೋಗ್ದಲೇ ಇರೋ ಹಾಗೆ ಕ್ಲೀನಾಗಿ ಫೋಲ್ಡ್ ಮಾಡ್ಕೋಬೇಕು. ಅರ್ಜೆಂಟಲ್ಲಿ ಫಂಕ್ಷನ್ಗಳಲ್ಲಿ ಸೀರೆ ಉಡೋಕ್ಕಾಗಲ್ಲ ಅನ್ನೋರು ಈ ಥರ ಮಾಡಿಕೊಂಡು, ಅಂದರೆ ಐರನ್ ಎಲ್ಲ ಮಾಡಿಕೊಂಡು ಪ್ಲೀಟ್ಸ್ ಎಲ್ಲ ಮಾಡಿ ಇಟ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. ಮತ್ತು ಈ ಥರ ಫೋಲ್ಡಿಂಗ್ ಎಲ್ಲ ಬರೋಲ್ಲ ಅಂತ ಅನ್ನೋರು ಒಂದು 2-3 ಸರಿ ಇದೇ ಥರ ಟ್ರೈ ಮಾಡಿದ್ರೆ ಬರುತ್ತೆ. ನಾನು ಯಾರಿಗೂ ಕೂಡ ಫಸ್ಟೇ ಎಲ್ಲನೂ ಕಲ್ತ್ಕೊಂಬಂದಿರಲ್ಲ. ಒಂದು ಸರಿ ಟ್ರೈ ಮಾಡಿ, ಬರಲಿಲ್ವ ಮತ್ತೊಂದು ಸರಿ ಟ್ರೈ ಮಾಡಿ, ಬಂದೇ ಬರುತ್ತೆ. ನೋಡಿ, ಈಗ ನಮ್ಮದು ಸ್ಯಾರಿ ಪ್ಲೀಟ್ಸ್ ಮಾಡಿದ್ದು, ಐರನ್ ಮಾಡಿದ್ದೆಲ್ಲ ಮುಗೀತು. ಈಗ ಸಂಜೆ ಆಗಿದೆ, ಟೀ ಟೈಮು. ನಮ್ಮ ಮನೆಯವರು ಬಿಸಿ ಬಿಸಿ ಮದ್ದೂರು ವಡೆ ತೊಗೊಂಬಂದಿದ್ರು. ಎಲ್ಲರೂ ಈಗ ಟೀ ಕುಡ್ಕೊಂಡು ಮದ್ದೂರು ವಡೆ ತಿಂತಾಯಿದ್ದೀವಿ. ಮಳೆ ಬಂದಿತ್ತು ಅಂತೇಳಿ ಬುಕ್ಸ್ನೆಲ್ಲ ಒಳಗಡೆ ಇಟ್ಕೊಂಡಿದ್ದೆ. ಈಗ ಬಂದು ಅವ್ರು ತೊಗೊಂಡು ಹೋಗ್ತಾ ಇದ್ದಾರೆ. ಇವತ್ತು ನೈಟ್ಗೆ ನಮ್ಮ ಮನೆಯವರೇ ಅಡುಗೆ ಮಾಡ್ತಾಯಿದ್ದಾರೆ. ಅಡುಗೆ ಅಂದರೆ ಚಿಕನ್ ಗ್ರೇವಿ ಮಾಡ್ತಾಯಿದ್ದಾರೆ. ಮಕ್ಕಳಿಗೆಲ್ಲ ಅವ್ರ ಅಪ್ಪ ಮಾಡೋ ಅಡುಗೆ ಅಂದರೆ ಇಷ್ಟ. ಅದಕ್ಕೋಸ್ಕರ ಅವ್ರ ಅಪ್ಪನ ಕೈಲೇ ಇವತ್ತು ಮಾಡಿಸ್ತಾ ಇದ್ದಾರೆ. ಏನು ಮಾಡ್ತಿದ್ಯಪ್ಪ? ಹೇಳಲ್ವಾ? ನಮ್ಮ ಪಪ್ಪ ನೋಡಿ ಚಿಕನ್ ಗ್ರೇವಿ ಮಾಡ್ತಿದ್ದಾರೆ, ನನಗಿಷ್ಟ ಅಂತ. ಅಲ್ಲ ಪಪ್ಪ, ನನಗಿಷ್ಟ ಅಂತ ತಾನೇ ಮಾಡ್ತಿರೋದು. ನಾನು ತಲೆ ಬಾಚ್ಕೊಂಡೆಲ್ಲ ರೆಡಿಯಾಗಿದೆ. ಮಮ್ಮಿ ನಾಷ್ಟಕ್ಕೆ ಏನು ಮಾಡ್ತಿದ್ದಾರೆ ಅಂತ ನೋಡ್ಕೊಬರೋಣ ಬನ್ನಿ. ಏನು ಮಮ್ಮಿ ನಾಷ್ಟಕ್ಕೆ? ಚಿಕ್ಕಡಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಚಪಾತಿ ಕಲಸಿಟ್ಟಿದ್ದೀನಿ, ಚಪಾತಿ ಮಾಡಬೇಕು. ಬ್ರೇಕ್ಫಾಸ್ಟ್ ರೆಡಿ ಆಗ್ತಿದೆ. ಟೈಮ್ 7:30 ಆಗಿದೆ. ನಾನಿಲ್ಲಿ ಮನೆ 7:50ಗೆ ಬಿಡಬೇಕು. ಲಂಚ್ ಬ್ಯಾಗ್ ಪ್ಯಾಕ್ ಆಗಿದೆ. ಈಗ ಮಮ್ಮಿ ನಾಷ್ಟ ಕೊಟ್ಟಿದ್ದಾರೆ, ತಿನ್ಬೇಕೀಗ. ಪಲ್ಲವಿ ಬೆಳಗ್ಗೆ ಬೇಗನೆ ರೆಡಿ ಆಗಿಬಿಡ್ತಾಳೆ. ನಾನು ತಿಂಡಿ ಮಾಡೋದೇ ಸ್ವಲ್ಪ ಲೇಟ್ ಆಗುತ್ತೆ. ತಿಂಡಿ ಎಲ್ಲ ತಿಂದು ಅವಳು ಕೂಡ ನಮಗೆ ಬಾಯಿ ಹೇಳಿ ಹೊರಟ್ಲು. ಇವತ್ತು ಮನೆಯವರೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಮದುವೆ ಇದೆ, ಮದುವೆಗೆ ಹೋಗೋಕ್ಕೆ ಅಂತ ರೆಡಿ ಆಗಿದ್ದೀವಿ. ಶಿಲ್ಪ ಮತ್ತು ಅಮ್ಮ ಬರ್ತಾ ಇದ್ದಾರೆ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಇನ್ನೂ ಬಂದಿಲ್ಲ. ಪಲ್ಲವಿನೂ ಕೂಡ ರೆಡಿ ಆಗ್ತಿದ್ದಾಳೆ. ಬೆಳಗ್ಗೆ ಹೊತ್ತು ಮದುವೆಗೂ ಹೋಗೋಕ್ಕೆ ಆಗಲ್ಲ, ಮತ್ತು ಮನೆ ಕೆಲಸ ಇರುತ್ತೆ. ನಾಳೆ ಬಸವನ ಜಯಂತಿ ಇರೋದ್ರಿಂದ ಮನೇಲಿ ವಾರ ಪೂಜೆ ಅಂತೆಲ್ಲ ಇರುತ್ತೆ, ಶುಕ್ರವಾರ ಬೇರೆ. ಅದಕ್ಕೋಸ್ಕರ ನೈಟಾಗಿ ಹೋಗ್ಬರೋಣ ಅಂತ ಹೊರಟಿದ್ದೀವಿ. ಪಲ್ಲವಿ ರೆಡಿ ಆಗ್ತಾ ಇದ್ದಾಳೆ ನೋಡಿ. ನಾನು ಸ್ಯಾರಿ ಮೊದಲೇ ಐರನ್ ಮಾಡಿ ಪ್ಲೀಟ್ಸ್ ಎಲ್ಲ ಮಾಡಿ ಇಟ್ಕೊಂಡಿದ್ದೆ. ಹಾಗಾಗಿ ಇವತ್ತು ಬೇಗ ಸ್ಯಾರಿ ವೇರ್ ಮಾಡಿದ್ದು ಆಯಿತು. ಇಲ್ಲಾಂಗಿದ್ರೆ ಈ ಸ್ಯಾರಿ ವೇರ್ ಮಾಡೋದೇ ತುಂಬ ಕಷ್ಟ ಆಗ್ತಿತ್ತು, ಲೇಟು ಆಗ್ತಿತ್ತು. ರೇಷ್ಮೆ ಸೀರೆ ಆಗಿರೋದ್ರಿಂದ ಅದನ್ನು ಪ್ಲೀಟ್ಸ್ ಎಲ್ಲ ಕುಂಡ್ರಿಸ್ಬೇಕು ಅಂದರೆ ಕಷ್ಟ ಆಗ್ತಿತ್ತು. ಐರನ್ ಮಾಡಿ ಫಸ್ಟೇ ಪ್ಲೀಟ್ಸ್ ಎಲ್ಲ ಮಾಡಿ ಇಟ್ಕೊಂಡಿರೋದ್ರಿಂದ ಈಸಿ ಆಗಿದೆ. ವಿತಿನ್ 10 ಮಿನಿಟ್ಸಲ್ಲಿ ಸ್ಯಾರಿ ವೇರ್ ಮಾಡಿದ್ದು, ಮೇಕಪ್ ಆಗಿದ್ದು ಎಲ್ಲ ಆಯಿತು. ಮೇಕಪ್ ಅಂದರೆ ನಾನೇನು ಹೆಚ್ಚಾಗಿ ಮೇಕಪ್ ಏನೂ ಆಗಲ್ಲ. ಕ್ರೀಮ್ ಹಾಕ್ಕೋತೀನಿ, ಒಂದು ಕಾಜಲ್ ಹಾಕ್ಕೋತೀನಿ, ಐಬ್ರೋ ಸ್ವಲ್ಪ ಶೇಡ್ ಮಾಡ್ಕೋತೀನಿ ಅಷ್ಟೇ, ಒಂದು ಲಿಪ್ಸ್ಟಿಕ್ ಹಾಕ್ಕೋತೀನಿ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನೂ ನಾನು ಮೇಕಪ್ ಅಂತ ಹಾಕೋದಿಲ್ಲ. ಒಂದು ಬಿಂದಿ ಲಾಸ್ಟ್ ಫೈನಲಾಗಿ ಒಂದು ಬಿಂದಿ ಇಟ್ಕೋತೀನಿ ಅಷ್ಟೇ. ಮಿಥುನು ಮತ್ತು ನಮ್ಮ ಮನೆಯವರು ಆಚೆ ಹೋಗಿದ್ದಾರೆ, ಅವರು ಕೂಡ ಬಂದು ರೆಡಿ ಆಗಬೇಕು. ಸಂಜೆ ಆಯಿತು, 6 ಗಂಟೆ ಹತ್ತತ್ರ ಆಗಿದೆ. ಅದಕ್ಕೋಸ್ಕರ ಕತ್ಲಿದೆ, ಇನ್ನೂ ಲೈಟ್ ಹಾಕಿಲ್ಲ. ಈಗ ಲೈಟ್ ಹಾಕಿ ದೀಪ ಹಚ್ಚಬೇಕು ನೋಡಿ. ಪೂಜೆ ಎಲ್ಲ ಆಗಿದೆ. ಶಿಲ್ಪೋರು ಇನ್ನೂ ಬಂದಿಲ್ಲ, ಬರ್ತೀವಿ ಅಂತ ಹೇಳಿದ್ದಾರೆ. ಬಂದು ಇಲ್ಲೇ ರೆಡಿ ಆಗಬೇಕು ಅಂತ ಹೇಳಿದ್ದಾರೆ. ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಪಾಪ ಅವ್ರು ಬಸ್ಸಲ್ಲಿ ಬರ್ತಾ ಇದ್ದಾರೆ, ಅಮ್ಮನ ಶಿಲ್ಪ ಮಕ್ಕಳು ಎಲ್ಲ. ನೋಡೋಣ ಅವರು ಎಲ್ಲ ಹೇಗೆ ರೆಡಿ ಆಗ್ತಾರೆ ಅನ್ನೋದನ್ನು ತೋರಿಸ್ತೀನಿ. ನನ್ನ ಮಗನೂ ಕೂಡ ರೆಡಿ ಆಗ್ತಾ ಇದ್ದಾನೆ. ಸೋಫಾ ಎಲ್ಲೋಯ್ತು ಅಂತ ನೋಡ್ತಾ ಇದ್ದೀರಾ? ಸೋಫಾ ಸ್ವಲ್ಪ ಹಾಳಾಗಿತ್ತು, ಅದಕ್ಕೋಸ್ಕರ ಸೋಫಾ ಚೇಂಜ್ ಮಾಡೋಣ ಅಂಥೇಳಿ ಯಾರಿಗೂ ಕೊಟ್ವಿ. ಸೋಫಾದು ಇದೊಂದು ಚೇರ್ ಮಾತ್ರ ಇಟ್ಕೊಂಡಿದ್ದೀನಿ ನಾನು, ನನಗಿಷ್ಟ ಅಂಥೇಳಿ. ನಮ್ಮ ಪಲ್ಲವಿ ಈ ರೂಮಿಂದ ಆ ರೂಮ್ಗೆ, ಆ ರೂಮಿಂದ ಈ ರೂಮ್ಗೆ ಓಡಾಡ್ತಾನೆ ಇದ್ದಾಳೆ. ಇನ್ನೂ ಮೇಕಪ್ ಫಿನಿಶಿಂಗ್ ಆಯಿತೋ ಇಲ್ವೋ ಗೊತ್ತಿಲ್ಲ. ಏನು ಬೇಕಮ್ಮ? ಅಲ್ಲೇ ಕೆಳಗಡೆ ಇದೆಯಲ್ಲ ಅದೇ, ಇನ್ನೂ ಚಿಕ್ಕದು ನಂಗೆ ಗೊತ್ತಿಲ್ಲ. ಕುಂಕುಮದ ಡಬ್ಬಿಗೋಸ್ಕರ ಈ ರೂಮಿಂದ ಆ ರೂಮ್ಗೆ, ಆ ರೂಮಿಂದ ಈ ರೂಮ್ಗೆ ಓಡಾಡ್ತಿದ್ರಂತೆ. ಫೈನಲಿ ಕುಂಕುಮ ಸಿಕ್ಕಿದೆ. ಈಗ ಕುಂಕುಮ ಡಬ್ಬಿ. ಹೌದಾ, ಆಯಿತು, ಚೆನ್ನಾಗಿದೆ ಬಿಡಿ ಮೇಡಮ್, ಬನ್ನಿ. ಹೆಣ್ಮಕ್ಳೇ ಕನ್ನಡಿನ ಬಿಡೋಕೆ ರೆಡಿ ಇರಲ್ವೋ, ಕನ್ನಡಿನೇ ಹೆಣ್ಮಕ್ಳನ್ನ ಬಿಡೋಕೆ ರೆಡಿ ಇರಲ್ವೋ ಗೊತ್ತಿಲ್ಲ. ಎಲ್ಲ ಫೈನಲ್ ರೆಡಿ ಆದರೂ ಮತ್ತೆ ಕನ್ನಡಿ ಮುಂದೆ ನಿಂತ್ಕೊಂಡು ರೆಡಿ ಆಗ್ತಾರೆ ಹೆಣ್ಮಕ್ಳು. ನೋಡಿ, ನನ್ನ ಮಗ ನನಗಿಂತ ಉದ್ದ ಇದ್ದ ನೋಡಿ. ನೀನು ಅವ್ರ ಹತ್ರ ಎಲ್ಲ ಇಷ್ಟ ಇಲ್ವಾ?
ಟೈಮ್ 7 ಗಂಟೆ ಆಯಿತು. ರೆಡಿಯಾಗಿ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನು ನಮ್ಮ ಚಿಕ್ಕಿಯವ್ರು ಬಂದಿಲ್ಲ. ಬನ್ನಿ ಬನ್ನಿ ಅಂದರೆ ಇನ್ನೂ ಬರ್ತಾ ಇದ್ದೀನಿ, ಅಲ್ಲೇ ಇದ್ದೀನಿ ಇಲ್ಲೇ ಇದ್ದೀನಿ ಅಂತವ್ರೆ. ಅದನ್ನ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ನಾನು ನೋಡಿ ರೆಡಿ ಆಗ್ಬಿಟ್ಟು ಚಕ್ಕಬಲ್ಲ ಹಾಕೊಂಡು ಕೂತಿದ್ದೀನಿ. ಸೆಕೆ ಬೇರೆ ಫ್ಯಾನ್ ಹಾಕಿದ್ದೀನಿ. ಎಷ್ಟೊತ್ಕೋ ಚಿಂಟು ಬರೋದು? ನೋಡಿ ನಮ್ಮ ಮಮ್ಮಿ ಹೋಗಿದ್ರಂತೆ ಕರ್ಕೊಬರಕ್ಕೆ. ಅದೇನ್ರಿ ನಮ್ಮ ಅಜ್ಜಿ ವೆಲ್ಕಮ್ ವೆಲ್ಕಮ್. ಯಾಕೆ ಲೇಟು? ಹಾ ಎಷ್ಟು ಲೇಟ್ ಮಾಡ್ಬಿಟ್ಟಿದ್ದೀರಾ ನೀವು ಎಲ್ಲ. ಟೈಮ್ ಆಯ್ತು, ಬೇಗ ರೆಡಿ ಹೋಗಿ ಹೋಗಿ ಬೇಗ ಹೋಗಿ, ಟೈಮ್ ಆಗೋಗಿದೆ. ಚಿಕ್ಕಿಯವರೆಲ್ಲ ಬಂದ್ರಲ್ಲ, ಸೊಸಿಗೆ ಚಿಕ್ಕಿ ಬೇಗ ರೆಡಿ ಆಗಲಿ ಅಂದ್ಬಿಟ್ಟು ಮಮ್ಮಿ ಸೀರೆ ಪಿನ್ ಮಾಡ್ಕೊಡ್ತಿದ್ದಾರೆ ನೋಡಿ. ಈ ಸೀರೆ ನಮ್ಮ ಚಿಕ್ಕಿ ಉಟ್ಕೊತಿದ್ದಾರೆ ಇವತ್ತು. ಮದುವೆಗೆ ನಮ್ಮ ಜೊತೆ ಗಗನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವನು ಕೂಡ ರೆಡಿಯಾಗಿ ಬಂದು ಕುತ್ಕೊಂಡಿದ್ದಾನೆ. ಅಮ್ಮ ಕೂಡ ರೆಡಿಯಾಗಿದ್ದಾರೆ, ಈಗ ತಲೆ ಬಾಚ್ಕೋತಾ ಇದ್ದಾರೆ. ಶಿಲ್ಪನೂ ರೆಡಿಯಾಗಿದ್ದಾಳೆ. ಸೋನುಗೆ ಈಗ ತಲೆ ಬಾಚ್ತಾ ಇದ್ದಾರೆ. ಅಂದರೆ ಟೈಮ್ ಆಗಿರೋದ್ರಿಂದ ಶಿಲ್ಪ ತಲೆ ಬಾಚ್ತಾ ಇದ್ದಾಳೆ. ಪಲ್ಲವಿ ಮೇಕಪ್ ಮಾಡ್ತಾ ಇದ್ದಾಳೆ. ಹೊಸಕೋಟೆ ಹತ್ರ ಮದುವೆ ಇರೋದು. ಈಗಲೇ 8 ಗಂಟೆ ಆಗಿದೆ. ಇನ್ನು ಟ್ರಾಫಿಕಲ್ಲಿ ಹೊರಡೋ ಅಷ್ಟರಲ್ಲಿ, ಚೌಟ್ರಿಗೆ ಹೋಗೋ ಅಷ್ಟರಲ್ಲಿ 9 ಗಂಟೆನೇ ಆಗುತ್ತಾ ಏನೋ ಗೊತ್ತಿಲ್ಲ. ಆಯ್ತಾ, ಬೇಗ ಬೇಗ 8 ಗಂಟೆ ಆಯಿತು. ನಮ್ಮ ಮನೆಯವರು ರೆಡಿಯಾಗಿದ್ದಾರೆ. ಗಂಡು ಮಕ್ಕಳು ನೋಡಿ 5 ನಿಮಿಷಕ್ಕೆ ರೆಡಿ ಆಗ್ತಾರೆ. ಅಮ್ಮ ಮಗಳದು ರೆಡಿ ಆಯಿತು, ಬರ್ತಾ ಇದ್ದಾರೆ. ನಾವು ಈಗ ಹೊರಡ್ತೀವಿ. ನಮ್ಮ ಮನೆಯವ್ರಿಗೆ ಯಾವುದೋ ಫೋನ್ ಬಂತು, ಅವರು ಅದಕ್ಕೆ ಮಾತಾಡ್ತಾಯಿದ್ರು. ಹಾಗೆ ಸಾಕೋತಾಯಿದ್ರು. ನಾವು ಅವ್ರದ್ದು ಯಾವಾಗ ಫೋನಲ್ಲಿ ಮಾತಾಡಿದ್ದು ಮುಗಿಯುತ್ತೆ ಅಂತ ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ. ಅಂತೂ ಇಂತೂ ಫೋನಲ್ಲಿ ಮಾತಾಡಿದ್ದೆಲ್ಲ ಮುಗಿಸಿ ಈಗ ಹೊರಡೋಕ್ಕೆ ಅಂತ ಎಲ್ಲರೂ ಕೆಳಗಡೆ ಬರ್ತಾ ಇದ್ದೀವಿ. ಎಲ್ಲರೂ ಈಗ ಕಾರಲ್ಲಿ ಹೊರಟ್ವಿ. ಮಕ್ಕಳೆಲ್ಲ ಫುಲ್ಲು ಲಾಸ್ಟಲ್ಲಿ ಮಕ್ಕಳ ಸೈನ್ಯ ಇದೆ, ಮಧ್ಯದಲ್ಲಿ ದೊಡ್ಡವ್ರ ಸೈನ್ಯ ಇದೆ, ಮುಂದೆ ನಮ್ಮ ಮನೆ ಡ್ರೈವಿಂಗ್ ಸೀಟಲ್ಲಿದ್ದಾರೆ, ಪಕ್ಕದಲ್ಲಿ ನಾನಿದ್ದೀನಿ. ಇನ್ನು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.